ಒಂದಾನೊಂದು ಕಾಲದಲ್ಲಿ ಬೇಸಿಗೆಯ ಬಿಸಿಲು ತೀವ್ರವಾಗಿತ್ತು. ಮರಗಳೆಲ್ಲ ಒಣಗಿದ್ದವು, ನದಿಗಳು ಒಣಗಿ ಹೋಗಿದ್ದವು, ಪಕ್ಷಿಗಳು ನೀರಿಗಾಗಿ ಎಲ್ಲೆಡೆ ಹಾರುತ್ತಿದ್ದವು. ಆ ಮಧ್ಯೆ ಒಂದು ಕಾಗೆ ತುಂಬಾ ದಾಹಪಟ್ಟು ನೀರನ್ನು ಹುಡುಕುತ್ತಾ ದೂರದೂರಿಗೆ ಹಾರುತ್ತಿತ್ತು. ಗಾಳಿಯೂ ಬಿಸಿ ಬೀಸುತ್ತಿದ್ದುದರಿಂದ ಕಾಗೆ ಇನ್ನೂ ಹೆಚ್ಚು ಸುಸ್ತಾಗುತ್ತಿತ್ತು. ಕಾಗೆ ಹಾರುತ್ತಾ ಹೋಗಿ ಒಂದು ಮನೆಯ ಹಿತ್ತಲಿನಲ್ಲಿ ಹಳೆಯ ಮಣ್ಣಿನ ಕುಡಿಯನ್ನು ಕಂಡಿತು. ಇದರೊಳಗೆ ನೀರಿರಬಹುದು ಎಂದು ಸಂತೋಷಪಟ್ಟಿತು. ಅದು ಕುಡಿಯ ಬಳಿ ಹೋದಾಗ ನೀರು ಅಲ್ಲಿ ಇದ್ದರೂ ತುಂಬಾ ಕೆಳಗೆ ಇರುವುದು ಕಂಡಿತು. ಅದರ ಚಂಚು ತಲುಪಲಾರದು. ಕಾಗೆ ಹಲವಾರು ಬಾರಿ ಪ್ರಯತ್ನಿಸಿತು, ಆದರೆ ನೀರು ತಲುಪಲಿಲ್ಲ. ಕಾಗೆಗೆ ದಾಹ ಮತ್ತು ನಿರಾಶೆ ಎರಡೂ ಹೆಚ್ಚಾಗುತ್ತಿತ್ತು. ಆದರೆ ಕಾಗೆ ಕೈತಪ್ಪಲಿಲ್ಲ. ಅದು ಸುತ್ತಮುತ್ತ ನೋಡುತ್ತಾ ಚಿಕ್ಕ ಚಿಕ್ಕ ಕಲ್ಲುಗಳು ಬಿದ್ದಿದ್ದನ್ನು ಕಂಡಿತು. ತಕ್ಷಣ ಅದಕ್ಕೆ ಒಳ್ಳೆಯ ಯೋಚನೆ ಬಂತು. ಒಂದೊಂದಾಗಿ ಕಲ್ಲುಗಳನ್ನು ತನ್ನ ಚಂಚಿನಿಂದ ಹಿಡಿದು ಕುಡಿಯೊಳಗೆ ಹಾಕತೊಡಗಿತು. ಕಲ್ಲುಗಳು ಬಿದ್ದಂತೆ ನೀರಿನ ಮಟ್ಟ ನಿಧಾನವಾಗಿ ಮೇಲಕ್ಕೆ ಏರುತ್ತಿತ್ತು. ಕಾಗೆ ಸಂತೋಷಪಟ್ಟಿತು, ಏಕೆಂದರೆ ಅದರ ಬುದ್ಧಿಯೇ ಅದನ್ನು ಉಳಿಸುತ್ತಿತ್ತು. ಕೊನೆಗೆ ನೀರು ಮೇಲಕ್ಕೆ ಬಂದು ಕಾಗೆಗೆ ಸುಲಭವಾಗಿ ಕುಡಿಯುವಷ್ಟು ಮಟ್ಟಕ್ಕೆ ಏರಿತು. ಕಾಗೆ ತಣ್ಣನೆಯ ನೀರು ಕುಡಿದು ದಾಹ ತಣಿಸಿಕೊಂಡಿತು. ನಂತರ ಆಕಾಶಕ್ಕೆ ಹಾರುತ್ತಾ ತನ್ನ ಬುದ್ಧಿವಂತಿಕೆಯನ್ನು ಹೊಗಳಿಕೊಂಡಿತು.